ಎಲ್ಲರಿಗೂ ನಮಸ್ಕಾರ. ಈ ತಿಂಗಳು 30ನೇ ತಾರೀಕು ಮತ್ತು 31ನೇ ತಾರೀಕು ನಾನು ಕೊಪ್ಪಳ ಮತ್ತು ಬಾಗಲಕೋಟೆ ಮುಧೋಳ ತಾಲೂಕಿನ ಪ್ರವಾಸ ಮಾಡ್ತಾ ಇದ್ದೀನಿ. 30ನೇ ತಾರೀಕು ಕೊಪ್ಪಳದಲ್ಲಿ ಹಾಲುಮತ ಮಹಾಸಭಾದ ವತಿಯಿಂದ ಕಳೆದ ಬಾರಿ ಕೂಡ ಒಂದು ದೊಡ್ಡ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆದಿತ್ತು. ಈ ಸಾರಿನೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಂದು ಮಕ್ಕಳಿಗೆ ವಿಶೇಷ ಮಾರ್ಗದರ್ಶನ ಕೊಡಲಿ ಅಂತ ಅಂದಾಗ ನಾನು ಸಂತೋಷದಿಂದ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ಆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ SSLC PUC ಆದಮೇಲೆ ಏನೇನು ಅವಕಾಶಗಳಿದ್ದಾವೆ, ಆಮೇಲೆ ದೊಡ್ಡದಾಗಿ ಹೆಂಗೆ ಕನಸು ಕಾಣೋದು, ಯಾಕೆ ಕನಸು ಕಾಣಬೇಕು, IAS ಮಾಡೋದಿರ್ಬೋದು, ಉದ್ಯಮಿಗಳಾಗೋದಿರ್ಬೋದು, ಅಥವಾ ಏನಾದರೂ ದೊಡ್ಡ ದೊಡ್ಡ ಯೂನಿವರ್ಸಿಟಿಗೆ ಅಡ್ಮಿಷನ್ ತಗೊಳ್ಳೋದಿರ್ಬೋದು, ಇದ್ರ ಬಗ್ಗೆ ಮಾಹಿತಿ ಕೊರತೆ ಇದೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಜೊತೆಗೆ ಆ ಕಾರ್ಯಕ್ರಮ ಆದಮೇಲೆ ಕೊಪ್ಪಳ ಜಿಲ್ಲೆಯ ಆದ್ಯಂತ ಹಲವಾರು ತಾಲೂಕುಗಳಿಂದ ಎಲ್ಲ OBC ಮುಖಂಡರುಗಳು ಬರ್ತಾರೆ. ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಸೇರಿದಂಥ ಮುಖಂಡರುಗಳು, ವರ್ಗಗಳಿಗೆ ಸೇರಿದಂಥವರೆಲ್ಲ ಬರ್ತಾರೆ. ಅವತ್ತು ಐಬಿನಲ್ಲಿ ಕೂತ್ಕೊಂಡು ಸಂಘಟನೆಯೂ ಕೂಡ ನಡೀತದೆ. ಆ ಭಾಗದಲ್ಲಿ ನಾವು ಸಂಘಟನೆ ಮಾಡಿ ಯಾಕೆ ಹೊಸಬ್ರು ರಾಜಕಾರಣಕ್ಕೆ ಬರಬೇಕು ಅನ್ನೋದನ್ನು ಕೂಡ ನಾವು ಮಾಡ್ತೀವಿ. ಆಮೇಲೆ ಅಲ್ಲಿಂದ ರಾತ್ರಿ ಬಾದಾಮಿಗೆ ಹೋಗಿ, ಬಾದಾಮಿನಲ್ಲಿ ರಾತ್ರಿ ಹಾಲ್ಟಾಗಿ ಈವ್ನಿಂಗು ಡಿನ್ನರ್ ಟೈಮಲ್ಲಿ ಬಾದಾಮಿ ಮತ್ತು ಬಾದಾಮಿ ಸುತ್ತಮುತ್ತ ಏನು ನಾಯಕರಿದ್ದಾರೆ, ಯುವ ನಾಯಕರಿದ್ದಾರೆ, ಅವನ್ನೆಲ್ಲ ಭೇಟಿ ಮಾಡಿ ಅಲ್ಲಿ ಕೂಡ ಸಂಘಟನೆ ಮಾಡಿ ಬೆಳಗ್ಗೆ ಬಾದಾಮಿ ಐತಿಹಾಸಿಕ ಸ್ಥಳಗಳನ್ನು, ಒಂದು ವಂಡರ್ ಆಫ್ ದ ವರ್ಲ್ಡ್, ಆ ಸ್ಥಳಗಳನ್ನು ನೋಡಿದ್ದೆ ಲಾಸ್ಟ್ ಟೈಮು, ಮತ್ತೆ ಇನ್ನೊಂದ್ಸರಿ ನೋಡಬೇಕಂತ ಭಾಳ ಆಸೆ. ಅವನ್ನ ಒಂದು 2-3 ತಾಸು ನೋಡ್ಕೊಂಡು ಅಲ್ಲಿಂದ ನಾವು ಮುಧೋಳಿಗೆ ಬಂದು, ಮುಧೋಳದಲ್ಲಿ ಅಲ್ಲೊಂದು ಕಾರ್ಯಕ್ರಮ ಇದೆ. 301ನೇ ಜಯಂತಿ, ಅಹಿಲ್ಯಬಾಯಿ ಹೋಳ್ಕರ್ ಅವರ 301ನೇ ಜಯಂತಿ ಇದೆ. ಸೊ ಅದರ ಪ್ರಯುಕ್ತ ನಮ್ಮ ಯುವ ಮುಖಂಡರು ಯಲ್ಲಪ್ಪ ಹೆಗಡೆ ಮತ್ತು ಏನು ಕರ್ನಾಟಕ ಒಂದು ಕುರುಬರ ಸಂಘ ಇದೆ, ಅವರೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅಲ್ಲೂ ಕೂಡ ನಾನು ಮುಖ್ಯ ಅತಿಥಿಯಾಗಿ, ಮುಖ್ಯ ಭಾಷಣಕಾರನಾಗಿ ಬರ್ತಾಯಿದ್ದೀನಿ. ಆ ಭಾಗದ ಮಕ್ಕಳಿಗೂ ಕೂಡ, ಅಂದರೆ ಕಟ್ಟಕಡೆ ಹಳ್ಳಿಯ, ಕಟ್ಟಕಡೆ ಅತ್ಯಂತ ಹಿಂದುಳಿದ ತಾಲೂಕುಗಳಿಗೂ ಒಳ್ಳೆಯ ಮಾರ್ಗದರ್ಶನ ಸಿಗಬೇಕು. ನಾನು ಇವತ್ತು ಬೆಂಗಳೂರಲ್ಲಿ ಕೂತ್ಕೊಂಡು IIT ಹುಡುಗರು, IIM ಹುಡುಗರು, ಬೆಸ್ಟ್ ಆಫ್ ದಿ ಯೂನಿವರ್ಸಿಟಿ ಇಂಡಿಯನ್ ಅರೌಂಡ್ ದ ವರ್ಲ್ಡ್ ಓದಿ ಬಂದಿರೋಂಥ ಮಕ್ಕಳು IAS ಮಾಡೋಕ್ಕೆ ಬಂದಾಗ ನಾನೇನು ತಿಳ್ಕೊತಿದ್ದೀನಿ ಅದನ್ನು ಹಳ್ಳಿ ಮಕ್ಕಳಿಗೆ ಹೋಗಿ ತಿಳಿಸಿ ಅವ್ರನ್ನ ಎಂಪವರ್ ಮಾಡಬೇಕು, ಅವ್ರನ್ನೆಲ್ಲ ಎಜುಕೇಷ್ನಲ್ಲಿ ಅಪ್ಲಿಫ್ಟ್ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಈ ಸಂಘಟನೆ ನಡೀತಾ ಇದೆ. ಜೊತೆಗೆ ರಾಜಕೀಯವಾಗಿ ಕೂಡ ನಮ್ಮ ಸ್ವಾಭಿಮಾನಿ ಬಳಗದಿಂದ ಸಂಘಟನೆ ಆಗಬೇಕು. ಮುಂದಿನ ದಿನಗಳಲ್ಲಿ ಈ ಕುಟುಂಬ ರಾಜಕಾರಣದ ಆಚೆ ಹೊಸ ರಾಜಕೀಯ ಯುವ ಪ್ರತಿಭೆಗಳು ನಮಗೂ ಕೂಡ ಅವಕಾಶ ಸೃಷ್ಟಿ ಆಗಬೇಕು ಅಂತಂದು ಸಂಘಟನೆ ಮಾಡೋದಕ್ಕೆ ಮುಧೋಳದಲ್ಲಿ ಆ ಕಾರ್ಯಕ್ರಮ ಆದಮೇಲೆ ಮುಧೋಳ ಹಾಗೂ ಸುತ್ತಮುತ್ತ ತಾಲೂಕಿನ ಲೀಡರ್ಗಳ ಜೊತೆ ಕೂಡ ಅಲ್ಲೂ ಕೂಡ ಒಂದು ಸಂವಾದ ಇರ್ತದೆ. ಸೊ ಇದನ್ನ ಮುಗಿಸ್ಕೊಂಡು ಮತ್ತೆ ನಾವು ವಾಪಸ್ಸು ದಾವಣಗೆರೆಗೆ ಬರ್ತೀವಿ. ಸೊ ಈ ರೀತಿ ಮುಂದಿನ ದಿನಗಳಲ್ಲಿ ರಾಜ್ಯದ ಮೂಲೆಗಳಲ್ಲಿ ಹೋಗಿ ನಾವು ಪ್ರಯಾಣ ಮಾಡಿ ಸಂಘಟನೆ ಮತ್ತು ಜಾಗೃತಗೊಳಿಸೋದು ಮಕ್ಕಳನ್ನು, ಮುಂದಿನ ಈಗಿನ ಯುವ ಪೀಳಿಗೆ ಇದೆ, ಸಕಾರಾತ್ಮಕವಾಗಿ ಓದೋ ಹವ್ಯಾಸ ಬೆಳೆಸೋದು. ನಾನು ಪ್ರತಿ ಭಾಷಣದಲ್ಲೂ ಸಾಹಿತ್ಯ ಓದಿ ಅಂತ ಹೇಳ್ತೀನಿ, ಅಂಬೇಡ್ಕರ್ ಬಗ್ಗೆ ಓದಿ ಅಂತೀನಿ, ನಾನ್ ಫಿಕ್ಷನ್ ಬುಕ್ಸ್ ಓದಿ ಅಂತೀನಿ, ಪ್ರಪಂಚದ ಸುತ್ತಮುತ್ತ ಏನೇನು ಆಗ್ತಾಯಿದೆ ಓದಿ ಅಂತೀನಿ, ನ್ಯೂಸ್ ಪೇಪರ್ಸ್ನ ಓದಿ ಅಂತ ಹೇಳ್ತೀನಿ. ಸೊ ಇವನ್ನ ಅವ್ರ ಅಪ್ಪ ಅಮ್ಮ ಹೇಳಿದರೆ ಮಕ್ಕಳು ಕೇಳೋಲ್ಲ. ನಾವು ಈ ಫೀಲ್ಡಿಂದ ಬಂದು IAS ಅಧಿಕಾರಿಗಳನ್ನ ತಯಾರು ಮಾಡಿರ್ತೀವಿ. ನಾವು ಬಂದು ಹೇಳಿದಾಗ ಅದಕ್ಕೊಂದು ಲೆಜಿಟಿಮಸಿ ಇರ್ತದೆ. ಮಕ್ಕಳು ಆ್ಯಕ್ಚುಲಿ ಬದಲಾಗ್ತಾ ಇದ್ದಾರೆ. ಅದು ಒಂದು ಒಳ್ಳೆಯ ಬೆಳವಣಿಗೆ. ಸೊ ಭಾಳ ಸಂತೋಷದಿಂದ ಮಾಡ್ತಿರೋವಂಥ ಕೆಲಸ. ನಿಮ್ಮೆಲ್ಲರ ಬೆಂಬಲ ಇರಲಿ. ನಮಸ್ಕಾರ.